الذين ينقضون عهد الله من بعد ميثاقه ಅವರು ಅಲ್ಲಾಹನ ಒಡಂಬಡಿಕೆಯನ್ನು ದೃಢಪಡಿಸಿದ ನಂತರ ಮುರಿಯುತ್ತಾರೆ. ಅಲ್ಲಾಹನು ಜೋಡಿಸಲು ಆಜ್ಞಾಪಿಸಿದ ಸಂಬಂಧಗಳನ್ನು ಕಡಿದು ಹಾಕುತ್ತಾರೆ ಮತ್ತು ಭೂಮಿಯಲ್ಲಿ ಅಶಾಂತಿ ಹರಡುತ್ತಾರೆ. ಇವರೇ ನಷ್ಟಕ್ಕೊಳಗಾದವರು. ಕೈಫ ತಕ್ಫುರೂನ ಬಿಲ್ಲಾಹಿ ವ ಕುಂತುಂ ಅಮ್ವಾತನ್ ಫಅಹ್ಯಾಕುಂ. ನೀವು ಅಲ್ಲಾಹನನ್ನು ಹೇಗೆ ಅಲ್ಲಗಳೆಯಬಲ್ಲಿರಿ? ನೀವು ನಿರ್ಜೀವರಾಗಿದ್ದಿರಿ, ಅವನು ನಿಮಗೆ ಜೀವ ನೀಡಿದನು. ನಂತರ ಅವನು ನಿಮ್ಮನ್ನು ಮರಣಿಸುತ್ತಾನೆ, ಮತ್ತೆ ಜೀವಂತಗೊಳಿಸುತ್ತಾನೆ. ಅಂತಿಮವಾಗಿ ಅವನ ಕಡೆಗೇ ನೀವು ಮರಳಬೇಕು. ಹುವಲ್ಲದೀ ಖಲಕ ಲಕುಂ ಮಾ ಫಿಲ್ ಅರ್ದಿ ಜಮೀಅ ವಇದ್ ಕಾಲ ರಬ್ಬುಕ ಲಿಲ್ಮಲಾಯಿಕತಿ ಇನ್ನೀ ಜಾಯಿಲುನ್ ಫಿಲ್ ಅರ್ದಿ ಖಲೀಫಾ. ಭೂಮಿಯಲ್ಲಿರುವ ಎಲ್ಲವನ್ನೂ ನಿಮಗಾಗಿ ಸೃಷ್ಟಿಸಿದವನು ಅವನೇ. ನಂತರ ಅವನು ಆಕಾಶದ ಕಡೆಗೆ ತಿರುಗಿ ಅವುಗಳನ್ನು 7 ಆಕಾಶಗಳನ್ನಾಗಿ ಸುವ್ಯವಸ್ಥಿತಗೊಳಿಸಿದನು. ನಿನ್ನ ರಬ್ಬು ಮಲಾಯಿಕತ್ಗಳಿಗೆ ಹೇಳಿದ ಸಮಯವನ್ನು ನೆನಪಿಸು. ನಾನು ಭೂಮಿಯಲ್ಲಿ ಒಬ್ಬ ಖಲೀಫಾ ಪ್ರತಿನಿಧಿ ನಿಯಮಿಸಲಿದ್ದೇನೆ. ಮಲಾಯಿಕತ್ಗಳು ಹೇಳಿದರು, ಅಲ್ಲಿ ಅಶಾಂತಿ ಹರಡುವವರನ್ನು ಮತ್ತು ರಕ್ತ ಚೆಲ್ಲುವವರನ್ನು ನೀನು ಇಡುತ್ತೀಯಾ? ನಾವಂತೂ ನಿನ್ನ ಪ್ರಶಂಸೆ ಮಾಡುತ್ತಾ ನಿನ್ನ ಪಾವಿತ್ರ್ಯವನ್ನು ಕೊಂಡಾಡುತ್ತೇವೆ. ಅಲ್ಲಾಹನು ಹೇಳಿದನು, ನಿಮಗೆ ತಿಳಿಯದ್ದನ್ನು ನಾನು ಬಲ್ಲೆ. ವಅಲ್ಲಮ ಆದಮಲ್ ಅಸ್ಮಾಅ ಕುಲ್ಲಹ. ಕನ್ನಡ ಅರ್ಥ: ಅಲ್ಲಾಹನು ಆದಮ್ರಿಗೆ ಎಲ್ಲ ವಸ್ತುಗಳ ಹೆಸರುಗಳನ್ನು ಕಲಿಸಿದನು. ನಂತರ ಆ ವಸ್ತುಗಳನ್ನು ಮಲಾಯಿಕತ್ಗಳ ಮುಂದಿಟ್ಟು ಹೇಳಿದನು, ಇವು ಸತ್ಯವಂತರಾದರೆ ಇವುಗಳ ಹೆಸರು ಹೇಳಿರಿ. ಶಿ'ತುಮಾ ವಲಾ ತಕ್ರಬಾ ಹಾದಿಹಿ ಶಜರ ಫತಕೂನಾ ಮಿನಲ್ ಝಾಲಿಮೀನ್. ನಾವು ಹೇಳಿದೆವು, ಓ ಆದಮ್, ನೀನು ಮತ್ತು ನಿನ್ನ ಪತ್ನಿ ಸ್ವರ್ಗದಲ್ಲಿ ವಾಸಿಸು. ನಿಮಗೆ ಇಷ್ಟವಾದ ಕಡೆಯಿಂದ ಸಮೃದ್ಧವಾಗಿ ತಿನ್ನಿರಿ, ಆದರೆ ಈ ಮರವನ್ನು ಸಮೀಪಿಸಬೇಡಿ, ಇಲ್ಲದಿದ್ದರೆ ನೀವು ಅನ್ಯಾಯಗಾರರಲ್ಲಿ. فأزلهما الشيطان عنها فأخرجهما مما كانا فيه وقلنا اهبطوا بعضكم لبعض عدو ولكم في الأرض مستقر ومتاع إلى حين. ಶೈತಾನನು ಅವರಿಬ್ಬರನ್ನು ಜಾರಿಸಿ ಹೊರಹಾಕಿದನು. ನಾವು ಹೇಳಿದೆವು, ಇಳಿದು ಹೋಗಿ, ನೀವು ಒಬ್ಬರಿಗೊಬ್ಬರು ಶತ್ರುಗಳು. ಭೂಮಿಯಲ್ಲಿ ನಿರ್ದಿಷ್ಟ ಅವಧಿಯವರೆಗೆ ವಾಸ ಮತ್ತು ಜೀವನ ಇರುತ್ತದೆ. فتلقى آدم من ربه كلمات فتاب عليه إنه هو التواب الرحيم. ಆದಮ್ ತನ್ನ ಒಡೆಯನಿಂದ ಕೆಲವು ಮಾತುಗಳನ್ನು ಕಲಿತನು. ಆಗ ಅಲ್ಲಾಹ್ ಅವನ ಕಡೆಗೆ ಕ್ಷಮೆಯಿಂದ ತಿರುಗಿದನು. ನಿಶ್ಚಯವಾಗಿ ಆತನು ಅತ್ಯಂತ ಕ್ಷಮಾಶೀಲ, ಕರುಣಾಮಯಿ. قُلْنَا اهْبِطُوا مِنْهَا جَمِيعًا فَإِمَّا يَأْتِيَنَّكُمْ مِنِّي هُدًى فَمَنْ تَبِعَ هُدَايَ فَلَا خَوْفٌ عَلَيْهِمْ وَلَا هُمْ يَحْزَنُونَ. ನಾವು ಹೇಳಿದೆವು, ನೀವೆಲ್ಲರೂ ಇಲ್ಲಿಂದ ಇಳಿದು ಹೋಗಿ. ನನ್ನಿಂದ ಮಾರ್ಗದರ್ಶನ ಬಂದಾಗ ಅದನ್ನು ಅನುಸರಿಸುವವರಿಗೆ ಯಾವುದೇ ಭಯವಿಲ್ಲ, ಅವರು ದುಃಖಿಸುವುದೂ ಇಲ್ಲ. وَالَّذِينَ كَفَرُوا وَكَذَّبُوا بِآيَاتِنَا أُولَئِكَ أَصْحَابُ النَّارِ هُمْ فِيهَا خَالِدُونَ. ಆದರೆ ಯಾರು ಅವಿಶ್ವಾಸಿಗಳಾಗಿ ನಮ್ಮ ಆಯತ್ಗಳನ್ನು ಸುಳ್ಳೆಂದರು, ಅವರು ನರಕದ ವಾಸಿಗಳು, ಅಲ್ಲಿ ಅವರು ಶಾಶ್ವತವಾಗಿ ಇರುತ್ತಾರೆ. يا بني إسرائيل اذكروا نعمتي التي أنعمت عليكم وأوفوا بعهدي أوف بعهدكم وإياي فارهبون. ಓ ಇಸ್ರಾಯೇಲ್ ಮಕ್ಕಳೇ, ನಾನು ನಿಮಗೆ ನೀಡಿದ ಅನುಗ್ರಹಗಳನ್ನು ಸ್ಮರಿಸಿ ನನ್ನ ಒಡಂಬಡಿಕೆಯನ್ನು ಪಾಲಿಸಿ. ನಾನು ನಿಮ್ಮ ಒಡಂಬಡಿಕೆಯನ್ನು ಪಾಲಿಸುತ್ತೇನೆ ಮತ್ತು ನನ್ನನ್ನು ಮಾತ್ರ ಭಯಪಡಿ. ولا تلبسوا الحق بالباطل وتكتموا الحق وأنتم تعلمون. ಸತ್ಯವನ್ನು ಅಸತ್ಯದೊಂದಿಗೆ ಬೆರೆಸಬೇಡಿ, ತಿಳಿದಿದ್ದರೂ ಸತ್ಯವನ್ನು ಮರೆಮಾಡಬೇಡಿ. وأقيموا الصلاة وآتوا الزكاة واركعوا مع الراكعين. ನಮಾಜನ್ನು ಸ್ಥಾಪಿಸಿ, ಜಕಾತ್ ನೀಡಿ ಮತ್ತು
ರುಕು ಮಾಡುವವರೊಂದಿಗೆ ರುಕು ಮಾಡಿ. ಅತಅಮುರೂನ الناس بالبر وتنسون أنفسكم وأنتم تتلون الكتاب أفلا تعقلون. ನೀವು ಜನರಿಗೆ ಒಳ್ಳೆಯದು ಮಾಡಲು ಹೇಳುತ್ತೀರಿ, ಆದರೆ ನಿಮ್ಮನ್ನೇ ಮರೆಯುತ್ತೀರಾ? ನೀವು ಗ್ರಂಥವನ್ನು ಓದುತ್ತಿದ್ದರೂ ಯೋಚಿಸುವುದಿಲ್ಲವೇ? ವಸ್ತഈನು ಬಿಸ್ಸಬ್ರಿ ವಸ್ಸಲಾಹ್ ವಇನ್ನಹಾ ಲಕಬೀರತುನ್ ಇಲ್ಲಾ ಅಲಲ್ ಖಾಶಿഈನ್. ತಾಳ್ಮೆ ಮತ್ತು ನಮಾಜ್ ಮೂಲಕ ಸಹಾಯ ಪಡೆಯಿರಿ, ಇದು ವಿನಮ್ರರಿಗೆ ಮಾತ್ರ ಸುಲಭ. الذين يظنون أنهم ملاقو ربهم وأنهم إليه راجعون. ಅವರು ತಮ್ಮ ಒಡೆಯನನ್ನು ಭೇಟಿಯಾಗುತ್ತಾರೆ ಎಂದು ನಂಬುವವರು ಮತ್ತು ಅವನ ಕಡೆಗೆ ಹಿಂದಿರುಗುತ್ತಾರೆ ಎಂದು ತಿಳಿದವರು. ಯಾ ಬನಿ ಇಸ್ರಾಯೀಲ ಉದ್ಕುರು ನ್ಯಾಮತಿ ಅಲ್ಲತಿ ಅನ್ಅಮ್ತು ಅಲೈಕುಂ ವಅನ್ನಿ ಫದ್ದಲ್ತುಕುಂ ಅಲಲ್ ಆಲಮೀನ್. ಓ ಇಸ್ರಾಯೇಲ್ ಮಕ್ಕಳೇ, ನಾನು ನಿಮಗೆ ನೀಡಿದ ಅನುಗ್ರಹಗಳನ್ನು ಸ್ಮರಿಸಿ, ನಾನು ನಿಮ್ಮನ್ನು ಆ ಕಾಲದ ಎಲ್ಲ ಜನರಿಗಿಂತ ವತ್ತಕು ಯೌಮನ್ ಲಾ ತಜ್ಜಿ ನಫ್ಸುನ್ ಅನ್ ನಫ್ಸಿನ್ ಶೈಅ ವಲಾ ಯುಕ್ಬಲು ಮಿನ್ಹಾ ಶಫಾಅತುನ್ ವಲಾ ಯುಖ್ಖದು ಮಿನ್ಹಾ ಅದ್ಲುನ್ ವಲಾ ಹುಂ ಯುನ್ಸರೂನ್. ಆ ದಿನವನ್ನು ಭಯಪಡಿ, ಯಾವ ಆತ್ಮವೂ ಇನ್ನೊಂದಕ್ಕೆ ಸಹಾಯ ಮಾಡಲಾರದು, ಶಿಫಾರಸು ಸ್ವೀಕರಿಸಲ್ಪಡುವುದಿಲ್ಲ, ಯಾವ ಪರಿಹಾರವೂ ಸ್ವೀಕರಿಸಲ್ಪಡುವುದಿಲ್ಲ, ಅವರಿಗೆ ಯಾವ ಸಹಾಯವೂ ಸಿಗುವುದಿಲ್ಲ. وَإِذْ نَجَّيْنَاكُمْ مِنْ آلِ فِرْعَوْنَ يَسُومُونَكُمْ سُوءَ الْعَذَابِ يُذَبِّحُونَ أَبْنَاءَكُمْ وَيَسْتَحْيُونَ نِسَاءَكُمْ وَفِي ذَلِكُمْ بَلَاءٌ مِنْ رَبِّكُمْ عَظِيمٌ. ನಾವು ನಿಮ್ಮನ್ನು ಫಿರ್ಔನ್ನ ಜನರಿಂದ ರಕ್ಷಿಸಿದ ಸಮಯವನ್ನು ನೆನಪಿಸಿಕೊಳ್ಳಿ. ಅವರು ನಿಮ್ಮ ಗಂಡು ಮಕ್ಕಳನ್ನು ಕೊಲ್ಲುತ್ತಿದ್ದರು, ಹೆಣ್ಣು ಮಕ್ಕಳನ್ನು ಬದುಕಿಸುತ್ತಿದ್ದರು. ಅದರಲ್ಲಿ ನಿಮ್ಮ ಒಡೆಯನಿಂದ ದೊಡ್ಡ ಪರೀಕ್ಷೆ ಇತ್ತು. وَإِذْ فَرَقْنَا بِكُمُ الْبَحْرَ فَأَنْجَيْنَاكُمْ وَأَغْرَقْنَا آلَ فِرْعَوْنَ وَأَنْتُمْ تَنْظُرُونَ. ನಾವು ನಿಮಗಾಗಿ ಸಮುದ್ರವನ್ನು ಸೀಳಿ ನಿಮ್ಮನ್ನು ರಕ್ಷಿಸಿದೆವು, ಫಿರ್ಔನ್ನ ಜನರನ್ನು ಮುಳುಗಿಸಿದೆವು, ನೀವು ನೋಡುತ್ತಿದ್ದಿರಿ. وَإِذْ وَعَدْنَا مُوسَى 40 لَيْلَةً ثُمَّ اتَّخَذْتُمُ الْعِجْلَ مِنْ بَعْدِهِ وَأَنْتُمْ ظَالِمُونَ. ನಾವು ಮೂಸಾರಿಗೆ 40 ರಾತ್ರಿಗಳ ವಾಗ್ದಾನ ನೀಡಿದೆವು, ಅವರ ಗೈರಿನಲ್ಲಿ ನೀವು ಕರುವನ್ನು ಪೂಜಿಸಿದಿರಿ, ನೀವು وَإِذْ وَعَدْنَا مُوسَى 40 لَيْلَةً ثُمَّ اتَّخَذْتُمُ الْعِجْلَ مِنْ بَعْدِهِ وَأَنْتُمْ ظَالِمُونَ. ನಾವು ಮೂಸಾರಿಗೆ 40 ರಾತ್ರಿಗಳ ವಾಗ್ದಾನ ನೀಡಿದೆವು, ಅವರ ಗೈರಿನಲ್ಲಿ ನೀವು ಕರುವನ್ನು ಪೂಜಿಸಿದಿರಿ, ನೀವು ಅನ್ಯಾಯಗಾರರಾಗಿದ್ದಿರಿ. ثُمَّ عَفَوْنَا عَنْكُمْ مِنْ بَعْدِ ذَلِكَ لَعَلَّكُمْ تَشْكُرُونَ. ಆ ನಂತರ ನಾವು ನಿಮ್ಮನ್ನು ಕ್ಷಮಿಸಿದೆವು, ನೀವು ಕೃತಜ್ಞರಾಗಿರಲಿ ಎಂದು. وَإِذْ آتَيْنَا مُوسَى الْكِتَابَ وَالْفُرْقَانَ لَعَلَّكُمْ تَهْتَدُونَ. ನಾವು ಮೂಸಾಗೆ ಗ್ರಂಥ ಮತ್ತು ಸತ್ಯ ಅಸತ್ಯ ವಿಂಗಡಿಸುವ ಶಕ್ತಿ ನೀಡಿದೆವು, ನೀವು ಸರಿಯಾದ ದಾರಿ ಕಂಡುಕೊಳ್ಳಲಿ ಎಂದು. وَإِذْ قَالَ مُوسَى لِقَوْمِهِ يَا قَوْمِ إِنَّكُمْ ظَلَمْتُمْ أَنفُسَكُمْ بِاتِّخَاذِكُمُ الْعِجْلَ فَتُوبُوا إِلَى بَارِئِكُمْ. ಮೂಸಾ ತಮ್ಮ ಜನರಿಗೆ ಹೇಳಿದರು, ನೀವು ಕರುವನ್ನು ಪೂಜಿಸಿ ನಿಮ್ಮ ಮೇಲೆ ನೀವೇ ಅನ್ಯಾಯ ಮಾಡಿಕೊಂಡಿರಿ, ನಿಮ್ಮ ಸೃಷ್ಟಿಕರ್ತನ ಕಡೆಗೆ ತೌಬಾ ಮಾಡಿ. وَإِذْ قُلْتُمْ يَا مُوسَى لَن نُؤْمِنَ لَكَ حَتَّى نَرَى اللَّهَ جَهْرَةً فَأَخَذَتْكُمُ الصَّاعِقَةُ وَأَنْتُمْ تَنظُرُونَ. ನೀವು ಹೇಳಿದಿರಿ, ಓ ಮೂಸಾ, ನಾವು ಅಲ್ಲಾಹನನ್ನು ನೇರವಾಗಿ ನೋಡದೆ
ನಿನ್ನನ್ನು ನಂಬುವುದಿಲ್ಲ. ಆಗ ನೀವು ನೋಡುತ್ತಿರುವಂತೆಯೇ ಸಿಡಿಲು ನಿಮ್ಮನ್ನು ಅಪ್ಪಳಿಸಿತು. ثم بعثناكم من بعد موتكم لعلكم تشكرون. ನಂತರ ನಾವು ನಿಮ್ಮ ಮರಣದ ನಂತರ ನಿಮ್ಮನ್ನು ಮತ್ತೆ ಎಬ್ಬಿಸಿದೆವು, ನೀವು ಕೃತಜ್ಞರಾಗಿರಲಿ ಎಂದು. وظللنا عليكم الغمام وأنزلنا عليكم المن والسلوى كلوا من طيبات ما رزقناكم. ನಾವು ನಿಮಗೆ ಮೇಘದ ನೆರಳು ನೀಡಿದೆವು, ಮನ್ನಾ ಮತ್ತು ಸಲ್ವಾ ಇಳಿಸಿದೆವು. ನಾವು ನಿಮಗೆ ನೀಡಿದ ಒಳ್ಳೆಯ ಆಹಾರ ತಿನ್ನಿ. ಆದರೆ ಅವರು ನಮಗಲ್ಲ, ತಮಗೇ ಅನ್ಯಾಯ ಮಾಡಿಕೊಂಡರು. وإذ قلنا ادخلوا هذه القرية فكلوا منها حيث شئتم رغدا وادخلوا الباب سجدا وقولوا حطة. ನಾವು ಹೇಳಿದೆವು, ಈ ಊರಿಗೆ ಪ್ರವೇಶಿಸಿ ಇಷ್ಟವಾದ ಕಡೆಯಿಂದ ತಿನ್ನಿ, ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ದ್ವಾರ ಪ್ರವೇಶಿಸಿ ಮತ್ತು ಕ್ಷಮಿಸು ಎನ್ನಿ, ನಾವು ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತೇವೆ. فبدل الذين ظلموا قولا غير الذي قيل لهم فأنزلنا على الذين ظلموا رجزا من السماء. ಆದರೆ ಅನ್ಯಾಯಗಾರರು ಹೇಳಿದ ಮಾತನ್ನು ಬದಲಾಯಿಸಿದರು. ಆಗ ನಾವು ಅವರ ಮೇಲೆ ಆಕಾಶದಿಂದ ಶಿಕ್ಷೆ ಇಳಿಸಿದೆವು, ಅವರ ಅವಿಧೇಯತೆಯ ಕಾರಣದಿಂದ. وإذ استسقى موسى لقومه فقلنا اضرب بعصاك الحجر فانفجرت منه 12 عينا. ಮೂಸಾ ತಮ್ಮ ಜನರಿಗಾಗಿ ನೀರು ಬೇಡಿದಾಗ ನಾವು ಹೇಳಿದೆವು, ನಿನ್ನ ಕೋಲಿನಿಂದ ಬಂಡೆಗೆ ಹೊಡೆ. ಆಗ 12 ಝರಿಗಳು ಚಿಮ್ಮಿದವು. ಪ್ರತಿ ಬುಡಕಟ್ಟಿಗೂ ಅವರ ಕುಡಿಯುವ ಸ್ಥಳ ತಿಳಿದಿತ್ತು. وإذ قلتم يا موسى لن نصبر على طعام واحد فادع لنا ربك. ನೀವು ಹೇಳಿದಿರಿ, ಓ ಮೂಸಾ, ನಾವು ಒಂದೇ ಆಹಾರದಿಂದ ತೃಪ್ತರಾಗಲ್ಲ, ನಿನ್ನ ಒಡೆಯನನ್ನು ಬೇಡು. ಭೂಮಿ ಬೆಳೆಯುವ ತರಕಾರಿ, ಸೌತೆ, ಬೆಳ್ಳುಳ್ಳಿ, ಮಸೂರ, ಈರುಳ್ಳಿ ನೀಡಲಿ. ಅವರಿಗೆ ಹೇಳಲಾಯಿತು, ಶ್ರೇಷ್ಠವಾದದ್ದನ್ನು ಕೀಳಾದದ್ದಕ್ಕೆ ಬದಲಾಯಿಸಲು ಬಯಸುತ್ತೀರಾ? ಯಾವುದಾದರೂ ಪಟ್ಟಣಕ್ಕೆ ಹೋಗಿ, ಅಲ್ಲಿ ನಿಮಗೆ ಬೇಕಾದ್ದು ಸಿಗುತ್ತದೆ. ذلك بأنهم كانوا يكفرون بآيات الله ويقتلون النبيين بغير الحق ذلك بما عصوا وكانوا يعتدون. ಅದು ಏಕೆಂದರೆ ಅವರು ಅಲ್ಲಾಹ್ನ ಆಯತ್ಗಳನ್ನು ನಿರಾಕರಿಸುತ್ತಿದ್ದರು, ನ್ಯಾಯವಿಲ್ಲದೆ ಪ್ರವಾದಿಗಳನ್ನು ಕೊಲ್ಲುತ್ತಿದ್ದರು, ಅವರ ಅವಿಧೇಯತೆ ಮತ್ತು ದಬ್ಬಾಳಿಕೆಯ ಕಾರಣದಿಂದ.